It is so soft. ಚಿನ್ಕಾ ಇದೆ. ಧೂಳ್ ತೆಗಿತೀನಿ ಫಸ್ಟ್. ನಾನು ದೊಡ್ಡ ಮೇಕಪ್ ಆರ್ಟಿಸ್ಟ್ ನಾನೀಗ ಫಸ್ಟ್ ಹಿಂಗೆ ಹಾಕ್ತೀನಿ, ನೀನು ಮಾಡ್ಕೊಬೇಕು. ಫ್ರೆಂಡ್ಸು ಆಮೇಲೆ ನಿನ್ನ ಫ್ಯಾನ್ಸಲ್ಲಿ ಯಾರೋ ಕ್ಯೂಟ್ ಗರ್ಲ್ಸು ವಿನೋದ್ ಜೊತೆ ಮೇಕಪ್ ನಂಗೆ ಮಾಡಿಸ್ಕೊಡಿ ಅಂತ DM ಮಾಡ್ಬಿಟ್ಟು ನನಗೆ ಆಗಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಐ ಆಮ್ ಟೂ ಬಿಸಿ. ಅಲ್ಲ ನಾನು ಕೈ ತೊಳೆದಿದ್ದೆ, ಅದನ್ನ ಕಟ್ ಮಾಡ್ಬಿಡು. ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ನೋಡ್ತಾ ಇದ್ದಾರೆ, ಕಲ್ತ್ಕೊಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಡೆ ನನ್ನ ವ್ಲಾಗಲ್ಲಿ ಬಂದಿದ್ದಾನೆ. ಏನು ವಡೆ, ಏನು ಸಮಾಚಾರ ಎಲ್ಲ ಹೇಳ್ಬೇಕಪ್ಪ, ತುಂಬ ಬ್ಯುಸಿ ಆಗಿಬಿಟ್ಟಿದ್ರಿ. ಅಯ್ಯೋ, ಇವನು ಅಷ್ಟು ದೊಡ್ಡ ನಾಟಕ ಮಾಡೋರು ಯಾರೂ ಇಲ್ಲ. ಇನ್ಸ್ಟಾಗ್ರಾಮ್ ಹೋಗಿ ನೋಡಿ ಯಾರು ಬ್ಯುಸಿ ಆಗಿದ್ರು ಅಂತ. ಬಟ್ ಎನಿವೇ, ಸೊ ಇವತ್ತಿನ ವಿಡಿಯೋಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ವಡೆ ನಾನು ಮೇಕಪ್ ಮಾಡಬೇಕು. ಅಲ್ಲ, ನಾನು ದೊಡ್ಡ ಮೇಕಪ್ ಆರ್ಟಿಸ್ಟ್ ನಾನು ಏನೇನು ಮಾಡ್ತಾ ಇದ್ದೀನಿ ಇವಾಗ ಅಂತಂದರೆ, ಕೆಲಸ ಮಾಡ್ತಾ ಇದ್ದೀನಿ. ಲೈಕ್ ಐ ವರ್ಕ್ ಇನ್ ಅ ಕಾರ್ಪೊರೇಟ್ ಕಂಪನಿ. ವೀಕೆಂಡ್ಸಲ್ಲಿ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಬೀಯಿಂಗ್ ಎ ಸನ್ ಟು ಮೈ ಪೇರೆಂಟ್ಸ್. ಐ ಆಮ್ ಬೀಯಿಂಗ್ ಎ ಬೆಸ್ಟ್ ಫ್ರೆಂಡ್ ಟು ಬೆಸ್ಟ್ ಫ್ರೆಂಡ್. ಸೊ ಐ ಆಮ್ ಜಸ್ಟ್ ಮ್ಯಾನೇಜಿಂಗ್ ಲಾಟ್ ಆಫ್ ಥಿಂಗ್ಸ್. ಅದರಲ್ಲಿ ಇವಳು ಮೇಕಪ್ ಕಲ್ತ್ಕೊಂಡು ಬೇರೆ ಇವಳಿಗೆ ಮೇಕಪ್ ಮಾಡು ಅಂತ ಹೇಳ್ತಾ ಇದ್ದಾಳೆ. ಆ್ಯಂಡ್ ಐ ಆಮ್ ಆಲ್ಸೋ ಎ ಕ್ಯಾಮ್ರಾಮ್ಯಾನ್. ಸೊ ಇವಳಿಗೆ ಅಷ್ಟೊಂದೆಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆ ಮೇಲೆ ಇರಬೇಕಾದ್ರೆ ಇನ್ನೇನು ಮೇಕಪ್ ಮ್ಯಾನ್ ಹೋಗ್ಬಿಡಲ್ಲ ನಾನು. ಅದು ಮಾಡೋಣ ಬಿಡು, ಅದು ಕಲ್ತ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇನ್ನು ತುಂಬ ನಾಟಕ. ಐ ಟೆಲ್ ಯು ವಾಟ್, ಏನೋ ಇವ್ನು ಕೆಲಸ ಮಾಡ್ತಿದ್ದಾನೆ, ಎಲ್ಲರೂ ಕೆಲಸ ಮಾಡ್ತಾರೆ ಆಯ್ತಾ. ನೀನು ಮಾತಾಡ್ದಾಗ ನಾನು ಸುಮ್ಮನೆ ಇದೆ. ಐ ಆಮ್ ಬೀಯಿಂಗ್ ಅ ಸನ್ ಟು ಮೈ responsible son. I am being a daughter to my parents. I am being a citizen to this city. Oh shit, I forgot that. Aita. And I was like, say, makeup ಮಾಡಕ್ ಬರಲ್ಲ, so it'll be fun content, let's shoot that ಅಂದ್ರೆ ಇವಳಿಗೋಸ್ಕರ ನಿನ್ನ ಕೈಯಲ್ಲಿ ನಾನು ಮೇಕಪ್ ಎಲ್ಲ ಮಾಡಿಸ್ಕೊಡಲ್ಲ, ಇವಾಗ ಬರೀ ವಿಡಿಯೋಗೋಸ್ಕರ ಮಾಡಿಸ್ಕೊಳ್ತಾ ಇರೋದು. And cameraman just to me. Yeah, 90%. Guys. ಹೌದು, 90%. ಕನ್ನಡ ಮಾತಾಡೋಣ. ಕನ್ನಡ ಸರಿಗ ನಮ್ಗೆ ಎಲ್ಗೆ ಸರಿಗ ನಮ್ಮ ಬಾಲ್ಗೆ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಹಾಗಂತೇಳಿ ನಾನು ಇಂಗ್ಲೀಷ್ ಯೂಸ್ ಮಾಡಿದ್ದೆ, ಅದನ್ನ ಕಟ್ ಮಾಡ್ಬಿಡು. ಇದನ್ನ ಹಾಕ್ತೀನಿ ನಾನು. ಓಕೆ ಬಡೆ, ಸೊ ಬೇಸಿಕ್ಲಿ ನಾನು ಮೇಕಪ್ ಪ್ರಾಡಕ್ಟ್ಸ್ ತಂದಿದ್ದೀನಿ. ಇದು ಬೇಸಿಕ್, ಲೈಕ್ ಡೈಲಿ ಯೂಸ್ ಮಾಡೋದು. ಇನ್ನು ಅಡ್ವಾನ್ಸ್ ನೀನು ಹೋಗಿ ಕೋರ್ಸ್ ಕಲ್ತ್ಕೊಂಡು ಬಂದ್ಬಿಟ್ಟು ನಾನು ಮೇಕಪ್ ಮಾಡು ಅಂತ ಅಲ್ಲ. ಬೇಸಿಕ್ ಮೇಕಪ್ ಪ್ರಾಡಕ್ಟ್ಸ್ ಹಿ ಹ್ಯಾಸ್ ಟು ಸ್ಟಾರ್ಟ್ ನೌ. ಬೇಸಿಕ್ ಅಲ್ಲಪ್ಪ, ಅವಳಿರೋ ಮೇಕಪ್ ಪ್ರಾಡಕ್ಟ್ಸಲ್ಲಿ ಬರೀ 5% ಅಷ್ಟೇ ತಂದಿರೋದು. 95% ತಂದಿಲ್ಲ. ಸೊ ಅಕಸ್ಮಾತ್ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ ನನ್ನ ಕೇಳಬೇಡ, ಬಿಕಾಸ್ ನಿಂಗೆ ಬರೀ ನಿನ್ನ ಮೇಕಪ್ ಸೆಟ್ ಅಂತ ಹೇಳಕ್ಕೆ ಬರಲ್ಲ, ಗೋಡೌನ್ ಮೇಕಪ್ ಗೋಡೌನಿಂದ ಬರೀ 5% ಅಷ್ಟೇ ಮೇಕಪ್ ತಂದಿದ್ದಾಳೆ ಅವಳು. ಸೊ ನನ್ನ ಕೈಲಿ ಆದಷ್ಟು ಮಾಡ್ತೀನಿ. ಇನ್ನೊಂದೇನೆಂದರೆ, ನಾನು ಮೇಕಪ್ ಚೆನ್ನಾಗಿ ಮಾಡಿಬಿಟ್ಟು ಆಮೇಲೆ ನಿನ್ನ ಫ್ರೆಂಡ್ಸು ಆಮೇಲೆ ನಿನ್ನ ಫ್ಯಾನ್ಸಲ್ಲಿ ಯಾರೋ ಕ್ಯೂಟ್ ಗರ್ಲ್ಸು ವಿನೋದ್ ಜೊತೆ ಮೇಕಪ್ ನಂಗೆ ಮಾಡಿಸ್ಕೊಡಿ ಅಂತ DM ಮಾಡ್ಬಿಟ್ಟು ನನಗೆ ಆಗಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಐ ಆಮ್ ಟೂ ಬಿಸಿ. ಕಾನ್ಫಿಡೆನ್ಸ್ ನಿನ್ ತರ ಇರಬೇಕು. ಅಲ್ಲ, ಲಕ್ಷ ದುಡ್ಡು ಕಟ್ಬಿಟ್ಟು ಪಾಪ ಹೋಗಿ ಕೋರ್ಸ್ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ಅವರು. ನಂಗೆ ವಿನಯ್ ಹತ್ರ ಮೇಕಪ್ ಮಾಡಬೇಕು ಅಂತ ಮೆಸೇಜ್ ಆಗ್ತಾ ಇರುತ್ತೆ. ಫಸ್ಟ್ ಮಾಡು ವಡೆ, ನನ್ನ ಸ್ಕಿನ್ ಹಾಳು ಮಾಡಿದ್ರೆ ಅಷ್ಟೇ ವಡೆ. ನೀನು ಇದು ಬ್ಲೆಂಡರ್. ಇರು, ನಾನು ನಿಂಗೆ ಹೇಳ್ಕೊಡ್ಬೇಕಾ ಏನೇನು ಮಾಡ್ಬೇಕಂತ. ಅಲ್ಲ ವಡೆ, ನಾನಿವಾಗ ನಿಂಗೆ ಹೇಳ್ಕೊಡ್ಬೇಕಯ್ಯ. ಬ್ಲೆಂಡರ್ ಅಂದ್ರೆ ಮುಖಕ್ಕೆ ಅನ್ನೋದ ಬ್ಲೆಂಡ್ ಮಾಡಕ್ಕೆ. ಇದಕ್ಕೆ ಶೇಪ್ ಹಿಂಗಿದೆ. ಅದು ಇಲ್ಲಿ ಮೇಲೆ ಶಾರ್ಪ್ ಇದೆ ಅಲ್ಲ, ಅದಿಲ್ಲಿ ಕಣ್ ಎಡ್ಜಸ್ ಅಲ್ಲೆಲ್ಲ ಈಸಿಯಾಗಿ ಬ್ಲೆಂಡ್ ಆಗಲಿ ಅಂತ. ಬ್ರಷ್ ಯೂಸ್ ಮಾಡಲ್ವಾ? ಬ್ರಷ್ ಆಲ್ಸೋ. ಅಲ್ಲ, ನೀನ್ ಶುರು ಮಾಡ್ತೀಯ ಹಿಂಗೇನ? ಅಲ್ಲ, ನಾನು ನಿಂಗೆ ಇವಾಗ ಇವ್ನಿಗೆ ಹೇಳ್ಕೊಡ್ಬೇಕಾ ಗೈಸ್, ನಾನು ನೀನೇ ಮಾಡ್ತೀಯ. ಓಕೆ, ನೀನು ಏನು ಯಾವ್ದೇನು ಫಸ್ಟ್ ಏನು ಹಾಕೋದು ಏನು ಹೇಳಲ್ವಾ? ಏನು ಹೇಳಲ್ವಾ? ಸ್ವಲ್ಪ ಅದು ಸ್ವಲ್ಪ ಹೇಳ್ಕೊಡ್ತೀನಿ ಆಯ್ತಾ. ಸ್ವಲ್ಪ ಕ್ಯಾಮ್ರಾ ತೋರಿಸಿ ಮಾಡು ಆಯ್ತಾ. ಇದೇನೋ ಇಷ್ಟೊಂದಿದ್ದೇವೆ. ಅಲ್ಲ, ಅದು ನೀನು ತೆಗಿತಾ ಬೇಕಂದ್ರೆ ಜೋಡಿಸ್ಕೊ. ಅದಕ್ಕೆ ಮೇಕಪ್ ಆರ್ಟಿಸ್ಟ್ಗಳೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಲೈನಲ್ಲಿ ಎಲ್ಲ ಫಸ್ಟ್ ಬ್ರಷಸ್ ಮತ್ತೆ ಪ್ರಾಡಕ್ಟ್ಸ್ನ ಜೋಡಿಸ್ಕೊಳ್ತಾರೆ. ನೀನು ಜೋಡಿಸ್ಕೊ. ನೈಕಾ ನಿಂಗೆ ಗೊತ್ತಿಲ್ವಾ, ಬ್ರ್ಯಾಂಡ್ ಗೊತ್ತಿಲ್ವಾ, ಅದರಿಂದ ನೀನು ಶಾಂಪೂ ಆರ್ಡರ್ ಮಾಡಿಲ್ವಾ ನೀನು? ಅಲ್ಲ, ನನ್ನ ಶಾಂಪೂ ಅದಲ್ಲ, ನಂದು ವೆಲ್ಲ. ಅಲ್ಲ, ಆರ್ಡರ್ ಮಾಡಿದ್ರೆ
ಆರ್ಡರ್ ಮಾಡೋದಲ್ಲಿ ನೈಕಾಲ್ದಲ್ವಾ? ಇಲ್ಲ, ಅಮೆಝಾನ್ ಆರ್ಡರ್ ಮಾಡೋದು. ಆಯ್ತು. ಸೊ ಐ ನೋ ಫಸ್ಟ್ ವಿ ಹ್ಯಾವ್ ಟು ಪುಟ್ ಫೌಂಡೇಶನ್, ದಟ್ ಐ ನೋ. ನಾಟ್ ಫೌಂಡೇಶನ್, ಕನ್ಸೀಲರ್ ಸಮಥಿಂಗ್ ಯು ಟೋಲ್ಡ್. ನೀನು ಮಾಡ್ಬೇಕಾದ್ರೆ ನೋಡಿರ್ತೀನಿ ನಾನು. ಸೊ ದಿಸ್ ಇಸ್ ಮ್ಯಾಕ್. ಓಕೆ ಓಕೆ, ದಿಸ್ ಯು ಶುಡ್ ಓಪನ್ ದಿಸ್. ಫುಲ್ ಚಿನ್ನಮಣ ಇದೆ ಇದು ಮ್ಯಾಕು. ಚಿನ್ಕಾ ಮಿನ್ಕಾ ಇದೆ. ಚಿನ್ಕಾ ಮಿನ್ಕಾ ವಿಲ್ ಬಿ ಅಟ್ ದಿ ಎಂಡ್, ಹುಡುಗರು ಮೋಸ ಮಾಡಕ್ಕೆ. ಫುಲ್ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾರೆ. ಈ ಡರ್ಮಾ ಕಲರ್ ಅಂತಿದೆ, ಇದೆಲ್ಲ ಕಲರ್ಗಳೇ, ಕಲರ್ಗಳು. ಓ, ಇದೊಂದು ಕಲರಾ? ತೋರ್ಸು, ಹತ್ತಿರ ತೋರ್ಸು. ಇದೊಂದು ಕಲರ್ ಇದೆ ನೋಡಿ, ಯಾವುದು? ಹಿಂಗೆ ಕಣ್ ಕವರ್ ಮಾಡು, ಅವಾಗ ಫೋಕಸ್ ಆಗುತ್ತೆ. ಫೋಕಸ್ ಆಯ್ತು ನೋಡು, ಹುಡುಗಿ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಫೋಕಸ್ ಮಾಡ್ತಾರೆ. ಸೊ ಇದು ಈ ಕಲರು, ಇದು ಕೇಸರಿ ಥರ ಇದೆ. ಸೊ ಬಿಗಿನ್ ಮಾಡೋಕ್ಕೆ ಏನು ಮಾಡಬೇಕು, ಮುಖನ ವಾಶ್ ಮಾಡಬೇಕು. ವಾಶ್ ಮಾಡ್ಕೊಂಡ್ಯಾ? ವಾಶ್ ಮಾಡಿ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಹಾಕಿದ್ದೀನಿ. ಅದು ನಾನು ಹಾಕ್ಬೇಕಾಗಿತ್ತು, ಎಲ್ಲ ಹಾಕೊಂಡೆ. ಫಸ್ಟ್ ಆಫ್ ಆಲ್ ಇಷ್ಟು ಮಾಡಿ ನೀನು ಸರ್ಟಿಫಿಕೇಶನ್ ಮಾಡಿ ಬಂದಿದ್ದೆ, ಹೆಂಗ್ ಮಾತಾಡ್ತಿದ್ಯಾ? ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಸಿ ಗೈಸ್, ನನಗೆ ಗೊತ್ತಾಯ್ತು. ಇವಾಗ ಸಿ, ನೀವು ಏನು ಮಾಡಬೇಕು ಅಂತ ಸ್ಟಾರ್ಟಿಂಗು ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ನೋಡ್ತಾ ಇದ್ದಾರೆ, ಕಲ್ತ್ಕೊಳ್ಳಿ. ಫಸ್ಟು ನನ್ನ ಮುಖಾನ ರೀಡ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಎಲ್ಲಿ ಏನಿದೆ. ಸಿ ಬೇಸಿಕಲಿ ಏನಂದರೆ, ಮುಖ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಟೋನ್ ಯು ಪುಟ್, ಮೇಕ್ ಶೋರ್ ಯು ಕವರ್ ದ ಡಾರ್ಕ್ ಸ್ಪಾಟ್ಸ್. ಓಕೆ ಆಯಿತಾ? ಸೊ ಥ್ಯಾಂಕ್ ಯು. ಬಟ್ ಇಲ್ಲಿ ತುಂಬ ಕವರ್ ಮಾಡೋಣ ಅಂದ್ಕೊಂಡೆ. ಇಲ್ಲಿ ಕವರ್ ಮಾಡಬೇಕು ಅಂದರೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಳೆ ಬಂದಾಗ ಪಿಚ್ ವೆರಿ ನೈಸ್ ಫೇಸ್, ಬಟ್ ತುಂಬ ಚೆನ್ನಾಗಿತ್ತು ಪಾಪ ಅವಳ ಫೇಸು. ಯಾವುದೋ ಮೇಕಪ್ ಆರ್ಟಿಸ್ಟ್ಗೆ ಹೋಗ್ಬಿಟ್ಟು ಪಾಪ ಏನೋ ಮಾಡ್ಬಿಟ್ಟು ಅದೆಲ್ಲ ಹಂಗೆ ಮಾಡಿಬಿಟ್ರು. ಬಟ್ ಶಿ ಹ್ಯಾಸ್ ಮೇಡ್ ಸ್ಕಿನ್ ವೆರಿ ವೆರಿ ನೈಸ್. ನಾವು ಮುಟ್ಬೋತಾನೆ ಹಿಂಗೆ ಓಕೆ, ಯು ಕ್ಯಾನ್ ಟಚ್ ಬಟ್ ವೆನ್ ಇಟ್ಸ್ ನೆಸೆಸರಿ. ಸುಮ್ಮನೆ ಹಂಗೆಲ್ಲ ಮುಟ್ಟಿದ್ರೆ ಅವ್ರಿಗೂ ಅನ್ಸಲ್ವಾ, ಓ ಇವ್ರ ಮೇಕಪ್ ಆರ್ಟಿಸ್ಟ್ ಕೈ ತೊಳೆದಿದ್ದಾರೋ ಏನೋ, ಯಾವ್ದು ಕೈಯಲ್ಲಿ ಮುಟ್ತಾ ಇದಾರೆ ಅಂತ ಅನ್ಕೊಳ್ತಾರಲ್ವಾ? ಅಲ್ಲ, ನಾನು ಕೈ ತೊಳೆದಿದ್ದೆ. ಇನ್ನ ಎಲ್ಲರೂ ಕರ್ಕೊಂಡು ಬಂದ. ಸರಿ ಓಕೆ ಆಯ್ತು. ತೊಳ್ಕೊಂಡ್ ಬಾ. ಹಾ, ಇದು ಹುಡುಕ್ತಾ ಇದ್ದೆ ನಾನು, ಇದು ಬೇಕಾಗಿರೋದು. ಈಗ ರೈಟರ್ಗಳಿಗೆ ಪೆನ್ ಇಂಪಾರ್ಟೆಂಟ್ ಹೆಂಗೋ ಹಂಗೆ ಮೇಕಪ್ ಆರ್ಟಿಸ್ಟ್ಗೆ ಬ್ರಷ್ ಇಂಪಾರ್ಟೆಂಟ್. ಫಸ್ಟು ಎಲ್ಲ ಧೂಳುಗಳ ತೆಗಿಯೋಣ. ಧೂಳು ಬಾಯಿಲೆ ಹತ್ರ ಧೂಳು ತೆಗಿತೀನಿ ಫಸ್ಟ್. ಇವಾಗ ನೀವು ನಿಮ್ಮ ಮೊಬೈಲ್ ಫೋನ್ ಹೊಡೆದೋದ್ರೆ ಅದಕ್ಕೆ ಇದು ಟೆಂಪರ್ ಗ್ಲಾಸ್ ಹಾಕ್ಬೇಕಾದ್ರೆ ಫಸ್ಟ್ ಏನು ಮಾಡ್ತಾ ಒರೆಸ್ತಾರಲ್ವ, ಹಂಗೆ ಧೂಳೆಲ್ಲ ಒರೆಸೋದು ಟೆಂಪರ್ ಗ್ಲಾಸ್ ಹಾಕ್ಬೇಕಾದ್ರೆ. ಗೈಸ್ ಏನ್ ಗೊತ್ತಾ, ಇವ್ನು ಯೂಸ್ ಮಾಡ್ತಿರೋದು ಬ್ಲಷ್ ಬ್ರಷ್. ಬ್ಲಷ್ ನ ಸ್ಕಿನ್ ಫುಲ್ ಕೆಂಪಗಾಗಿ ಹೋಗ್ಬಿಡುತ್ತೆ. ಇದನ್ನು ಹಾಕಿಲ್ಲ ಕಲರ್ ಬ್ಲಷ್ದು. ಅಲ್ಲ, ಆ ಬ್ರಷ್ ರೆಸಿಡ್ಯೂ ಇರುತ್ತಲ್ಲ ಲಾಸ್ಟ್ ಟೈಮ್ ಯೂಸ್ ಮಾಡಿರೋದು. ಸೊ ನಾವು ಅವಡೆ ಎಲ್ಲದಕ್ಕೂ ಒಂದು ಸೂಕ್ಷ್ಮತೆಯಿಂದ ತೆಗಿಬೇಕು. ಹೆಂಗ್ ಓಪನ್ ಮಾಡೋದು, ಹೆಂಗ್ ಕ್ಲೋಸ್ ಮಾಡೋದು ಅಂತ ಇರುತ್ತೆ ಅಷ್ಟೇ. ಐ ವಾಸ್ ಲುಕಿಂಗ್ ಫಾರ್ ದಿಸ್. ಏನಿದು? ಕಾಂಪ್ಯಾಕ್ಟ್. ಐ ವಾಸ್ ಲುಕಿಂಗ್ ಫಾರ್ ಕಾಂಪ್ಯಾಕ್ಟ್. ಸೊ ಕಾಂಪ್ಯಾಕ್ಟ್ ಈ ಬ್ರಷ್ ಇಲ್ಲ, ನೀನು ಹೇಳಿದ್ರೆ ಯೂಸ್ ಮಾಡ್ಬೋದು ಅಂತ. ಇದೊಂಥರ ಚೆನ್ನಾಗಿದೆ ಆ್ಯಕ್ಚುಲಿ ಬ್ರಷ್ ಮಾಡೋಕ್ಕೆ. ಓಕೆ, ಫಸ್ಟ್ ಕಾಂಪ್ಯಾಕ್ಟ್ ಹಾಕೋಣ. ಕಾಂಪ್ಯಾಕ್ಟ್ನ ಮುಚ್ತಾ ಇದೆ. ಸಾರಿ ಒಡೆ ನಕ್ಕರೆ ಗೊತ್ತಾಗಲ್ಲ ನನಗೆ, ಮೊದಲೇ ಚೀರಿಸ್ಕೊಂಡು. ನಿನ್ ದೊಡ್ಡ ಕಣ್ಣು ನೋಡಿ ಎಲ್ಲರಿಗೂ ಕಾಣಿಸ್ಬಿಡುತ್ತೆ. ಬೇರೆ ರೀಜನ್ ಬಗ್ಗೆ ಹಂಗೆಲ್ಲ ಕಮೆಂಟ್ ಮಾಡಬಾರ್ದು. ನಂಗೆ ಇವಳು ಹೇಳ್ಕೊಟ್ಟಿದ್ದು ನಾನು ಚೀರಿಸ್ಕೊಂಡು ಅಂತ. ಮೈ ಗಾಡ್, ಯು ಸಚ್ ಅ ರೇಸಿಸ್ಟ್. ಓಕೆ, ಸೊ ಫಸ್ಟ್ ಸ್ಟೆಪ್ ಏನಂದ್ರೆ ಬ್ಲಷ್ ಬ್ರಷ್ನ ಮುಖನ ಕ್ಲೀನ್ ಮಾಡ್ಕೊಳ್ಳಿ. ಏನಕ್ಕೆ ಮಾಡಬೇಕು ಅಂದ್ರೆ ಎಕ್ಸಾಂಪಲ್ ಕೊಟ್ಟೆ, ಟೆಂಪರ್ ಗ್ಲಾಸ್ ಎಕ್ಸಾಂಪಲ್. ಅದ್ರ ಹಾಕ್ಬೇಕು ನೀನು, ಅವ ಅರ್ಥ ಆಗಲ್ಲ ಅವರಿಗೆ ಜನಗಳಿಗೆ. ನೆಕ್ಸ್ಟ್ ಸ್ಟೆಪ್ ಡೈರೆಕ್ಟ್ ಕಾಂಪ್ಯಾಕ್ಟ್. ಆಯ್ತಾ? ಹಂಗೆ ಬೇರೆದಿತ್ತ ನೀನು ಮಾಡು ನೋಡೋಣ. ಏನಾಗಲ್ಲ. ಮತ್ತೆ ಕಾಂಪ್ಯಾಕ್ಟ್ ಹೆಂಗೆ ಅಂದ್ರೆ ಬ್ಲೆಂಡರ್ ಯೂಸ್ ಮಾಡಿ ನೀವು ಇದು ವಾಲ್ ಮೇಲೆ ಪೇಂಟ್ ತೆಗ್ತೀರಲ್ಲ, ಹಂಗೆ ನೋಡ್ರಿ, ಹಂಗೆ ಉಜ್ಕೊಂಡು ಹೋಗ್ಬೇಕು. ಬೈ ಎಂಡ್ ಆಫ್ ದ ಡೇ ನಿಮಗೆ ರಿಸಲ್ಟ್ ಮುಖ್ಯ. ಯಾರೋ ತಾತನ ಕಾಲದಲ್ಲಿ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ, ಇದಾದ್ಮೇಲೆ ಅದು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಬೈ ಎಂಡ್ ಆಫ್ ದ ಡೇ ರಿಸಲ್ಟ್ ಏನು? ಕೆಂಪು ಕರಿ ಬುದ್ಧ ತರ ಹುಡುಗರನ್ನ ಮೋಸ ಮಾಡಕ್ಕೆ ಹುಡುಗಿರಿಗೆ ಚೆನ್ನಾಗಿ ಕಾಣಿಸ್ಕೋಬೇಕು ತಾನೆ. ರಾಂಗ್, ದಿಸ್ ಇಸ್ ರಾಂಗ್ ಗೈಸ್. ಮೇಕಪ್ ಬಗ್ಗೆ ಈ ಹುಡುಗರಿಗೆ ಚೂರು ಬುದ್ಧಿನೇ ಇಲ್ಲ. ದೇ ಹ್ಯಾವ್ ಸಚ್ ರಾಂಗ್ ಪರ್ಸೆಪ್ಷನ್ ಅಬೌಟ್ ಮೇಕಪ್. ಆಯ್ತಾ? ಫಸ್ಟ್ ಆಫ್ ಆಲ್ ಗೊತ್ತಿಲ್ದಿರೋ ನಿನ್ನಂತ ಅವ್ರು ಏನ್ ಅನ್ಕೊಳ್ತಾರೆ, ಮೇಕಪ್ ಮಾಡೋದು ಬೆಳ್ಳಗ್ ಕಾಣೋದಕ್ಕೆ ಅಷ್ಟೇ ಅಂತ.
ದಿಸ್ ಇಸ್ ರಾಂಗ್ ಆಯ್ತಾ. ಮೇಕಪ್ ಮಾಡೋದು ಏನಕ್ಕೆ ಅಂದರೆ ಟು ಎನ್ಹ್ಯಾನ್ಸ್ ಯೋರ್ ಫೀಚರ್ಸ್. ಏನಾದರೂ ಸ್ಕಿನ್ ಫ್ಲಾಸ್ ಇದ್ರೆ, ಪಿಗ್ಮೆಂಟೇಷನ್ ಇದ್ರೆ ಕವರ್ ಮಾಡೋಕ್ಕೆ. ಯಾರು ಮೇಕಪ್ ಮಾಡಿ ಮೋಸ ಮಾಡಬೇಕು ಆ ಥರ ಇಂಟೆನ್ಷನಿಂದ ಮೇಕಪ್ ಮಾಡಲ್ಲ. ಐ ಮೀನ್ ಕೆಲವ್ರು ಮಾಡ್ಬೋದು, ಬಟ್ ಲೈಕ್ ನಾಟ್ ಮೋಸ್ಟ್ ಆಫ್ ಅಸ್. Can I continue this topic? Continue. Why do you have to cover pigmentation? Because I feel insecure about it. That's on Why me. are you feeling insecure? That is my internal dilemma alva. Huh? That is my internal Bro, dilemma. if I start alva. continue debating on this, all my female followers start hating me. Love you girls. ಏಯ್ ಒಡೆ ಅಲ್ಲಿರೋ ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡಬೇಕು, ಅದಕ್ಕೆ ಮಾಡ್ತಾ ಇದ್ದಾಳೆ. ತಪ್ಪು ಪ್ರಾಡಕ್ಟ್ ಇಟ್ಕೊಂಡು ಏನು ಕವರ್ ಮಾಡ್ತೀಯ ನೀನು? ಇದೆಲ್ಲ ಇವಾಗ ಇಫ್ ಯು ನೋಟಿಸ್ ಸ್ವಲ್ಪ ಸ್ಕಿನ್ ಗ್ಲೋ ಆಗಿದೆ. ಬಿಡು. ನಾವು ಶೇವ್ ಮಾಡ್ಬೇಕಾದ್ರೆ ಹಿಂಗೆ ಮಾಡೋದು. ಶೇವ್ ಮಾಡಿಸ್ಬೇಕಾದ್ರೆ ಹಿಂಗೆ ಅಂತ ಹೆಂಗೆ ಹೇಳ್ತಾರೆ ಬಾರ್ಬರ್ ಸೊ ಹಂಗೆ ಮಾಡಿದೆಲ್ಲ ಇಲ್ಲಿ ಕವರ್ ಮಾಡಬೇಕು. ಹಾಂ, ಸೊ ಇದೆಲ್ಲ ಆಯ್ತು. ಇವಾಗ ನೋಡಿ ಒಂದು ಬೇಸಿಕ್ ಫೌಂಡೇಶನ್ ಆಗಿದೆ. ಪ್ಲೀಸ್ ಒಡೆ ನೀನು ಬಿಫೋರ್ ಇವಾಗ ತೋರಿಸ್ಬೇಕು ಅವ್ರಿಗೆ, ಆಯ್ತಾ? ಇದಾದ್ಮೇಲೆ ಇತ್ತಾನೆ ಇದು ಕನ್ಸೀಲರ್ನ ಇಲ್ಲಿ ಹಾಕ್ಬೇಕು. ಓಕೆ ಗೈಸ್, ನೆನ್ಪಿಟ್ಕೊಳ್ಳಿ, ಫಸ್ಟು ಬ್ಲಷ್ ಬ್ರಷ್, ಆಮೇಲೆ ಕಾಂಪ್ಯಾಕ್ಟ್, ಆಮೇಲೆ ಕನ್ಸೀಲರ್ನ ಇಲ್ಲ. ಫೌಂಡೇಶನ್ ಹೋಗೆ. ಯಾವ್ದು ಫೌಂಡೇಶನ್? ಹೆಲ್ಪ್ ಮಾಡ್ಲಾ? ಬೇಡ ನೀನು ಫೌಂಡೇಶನ್ ತಂದಿಲ್ಲ. ತಂದಿದ್ದೀನಿ. ಓ ಶಿಟ್, ಐ ಫಾರ್ಗಾಟ್ ಒನ್ ಥಿಂಗ್, ಬಟ್ ಫಸ್ಟ್ ಲೆಟ್ ಮಿ ಪುಟ್ ದಿಸ್. ಅದು ಒತ್ತು ಒಡೆ, ಇಲ್ಲಾಂದ್ರೆ ಬರಲ್ಲ. ಇನ್ನೊಂದೆಲ್ಲ ಹೊಸ ತರಬೇಕು ನೀನು. ಏನು ವಿಡಿಯೋಗೋಸ್ಕರನಾ? ಇದು ಆಲ್ರೆಡಿ ತಗೊಂಡು ಇಟ್ಕೊಂಡಿರೋ ದುಡ್ಡು ಒಡೆ ಒತ್ತು, ಒಡೆ ಉಜ್ಬೇಡ ಇರು, ಇಲ್ಲ ಹೇಳ್ತೀನಿ. ಒತ್ತು, ನಿಧಾನಕ್ಕೆ ಒತ್ತು. ನಾವು ಯೂಸ್ ದಟ್ ಟು ಸ್ಪ್ರೆಡ್ ಇಟ್. ಸೊ ಹಿಂಗೆ ಇವಾಗ ಪೇಂಟ್ ಬಳ್ದಾದ್ಮೇಲೆ, ಸಾರಿ ಇದು ಫೌಂಡೇಶನ್ ಹಾಕಿದ್ಮೇಲೆ ಅಲ್ಲ, ಅದು ಕನ್ಸೀಲರ್ ಹಾಕಿದ್ಮೇಲೆ ಮಾಡಿದೆ. ಹತ್ರ ಬೈಲಿ ನೋಡಿ, ಇದನ್ನೆಲ್ಲ ಹಾಕಿದ್ಮೇಲೆ ಕಣ್ ಕೆಳಗೆ ಇದು ಬೇಸಿಕಲಿ ಹೆಂಗೆ ಯಾರಿಗೆ ಮಾಡಬೇಕು ಅಂದರೆ, ಸ್ವಲ್ಪ ಡಾರ್ಕ್ ಸರ್ಕಲ್ ಜಾಸ್ತಿ ಇದ್ದರೆ ಈ ಥರ ಮಾಡಬೇಕು. ಈ ಥರ ಮಾಡಿ ನಂಗೆ ಬ್ರಷಲ್ಲಿ ಮಾಡಿ ಅಭ್ಯಾಸ. ಸೊ ಇದು ಪುಷ್ ಥರ ಇದೆಯಲ್ಲ, ಇದ್ರಲ್ಲಿ ಮಾಡ್ತೀನಿ ಹಿಂಗೆ. ಆಯಿತು, ಸುಮ್ಮನೆ ಸ್ವಲ್ಪ ಹೊತ್ತು, ಅದು ಸ್ವಲ್ಪ ನೋ ಪೇ ನೋ ಗೇನ್. ಮೇಕಪ್ ಇಸ್ ನಾಟ್ ಪೇನ್ಫುಲ್, ಇಟ್ಸ್ ಹ್ಯಾಪಿ. ಕಣ್ಣು ಮುಚ್ಕೊಳಮ್ಮಿ. ಕಣ್ಣು ಮುಚ್ಚೇ ಇದೆ ನೋಡಿ. ಕಣ್ಣು ಮುಚ್ಕೊಂಡು ಯಾವಾಗಲೂ ಅಪ್ಲೈ ಮಾಡಿ, ಯಾಕಂದ್ರೆ ಅದು ಕಣ್ಣೊಳಗೆ ಹೋಗ್ಬಿಡುತ್ತೆ ಕೆಮಿಕಲ್ ಇವೆಲ್ಲ. ಯಾಕಂದ್ರೆ ಅದು ಐಲ್ಯಾಶ್ಗೆ ಹೋಗಿ ಇಲ್ಲೆಲ್ಲ ಹೋಗಿ ಕೂತ್ಕೋಬೇಕು, ಆಯ್ತಾ? ಆಮೇಲೆ ಅದಕ್ಕೆ ಬ್ಲಾಕ್ ಆಗ್ತಿರಲ್ವ ಐಲ್ಯಾಶ್ಗೆ. ಬಟ್ ಕಣ್ಣು ಎತ್ಬಿಟ್ಟು ಮಾಡಬೇಕು. ಕಣ್ಣೊಳಗೆ ಬೇಡ ಕಣ್ಣು ಮುಚ್ಚ ಮಾಡಿ, ಆಮೇಲೆ ನಾನು ಬ್ಲಾಕ್ ಆಗ್ತೀನಿ ಒಳಗೆಲ್ಲ. ಇನೋವೇಷನ್. ಅಯ್ಯೋ, ಏನು ಐಬ್ರೋಸ್ ಮೇಲೆ ಯಾಕೆ ಹಾಕ್ತಿದ್ದೆ? ಆಮೇಲೆ ಎಲ್ಲ ಕಡೆ ಬ್ಲಾಕ್ ಆಗ್ತೀನಿ ನಾನು, ಡೋಂಟ್ ವರಿ. ಎಲ್ಲಿಂದ ದೊರ್ತೀಯ ಬ್ಲಾಕ್? ಇಲ್ಲಿಲ್ವ ಕಾಜಲ್ಲು? ಕಾಜಲ್ ಹಾಕ್ತೀಯ? ಬ್ಲಾಕ್ ಕಾಣಿಸ್ಬೇಕು ತಾನೆ. ಇದನ್ನ ಬ್ರಷ್ ಇದ್ರೆ ಈಸಿ ಆಗ್ಬಿಡೋದು. ಬ್ರಷ್ ಇದೆ, ಕಣ್ಬಿಟ್ಟು ನೋಡು. ಇದಾ? ಇದು ಈಸಿಯಾಗಿ ನೋಡಪ್ಪ, ನೀಟಾಗಿ ಬರೀಬೋದು, ಆಯ್ತಾ? ಸ್ವಲ್ಪ ಈಗ ಫಸ್ಟ್ ಏನಂದರೆ ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡಬೇಕು. ಕವರ್ ಮಾಡಿದ್ದೀನಿ, ನೋಕಂಗೆ ತೋರಿಸಿಗೆ ಕವರ್ ಮಾಡಿದ್ದೀನಿ. ಓಕೆ, ಇವಾಗ ನೆಕ್ಸ್ಟು ಅದಾದಮೇಲೆ ಇದಾಕಲ್ಲ, ನನಗೆ ಈ ಕಲರ್ ಇಷ್ಟ ನಂಗೆ ಅವಳ ಫೇಸಲ್ಲಿ. ಓಕೆ ಗೈಸ್, ಫಸ್ಟ್ ಸ್ಟೆಪ್ ಬ್ಲಷ್, ದೆನ್ ಕಾಂಪ್ಯಾಕ್ಟ್, ದೆನ್ ಕನ್ಸೀಲರ್, ನೆಕ್ಸ್ಟ್ ಬ್ಲಷ್. ಮತ್ತೆ ಇದು ಬ್ಲಷ್ ಅಲ್ಲ, ಇದು ಬ್ಲಷ್ ಲಾಸ್ಟ್ ನಂಗೆ ಗೊತ್ತು, ಬ್ಲಷ್ ಲಾಸ್ಟ್ ಹಾಕ್ಬೇಕು ಅಂತ. ಅಷ್ಟು ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇದೆ. ಇದನ್ನ ಹಾಕೋದು ನಾನು ಇವಾಗ. ಇದು ಪಿಂಕ್ ಕಲರ್ ಬ್ರಷ್ ಇದಲ್ಲ. ಆಯ್ತು, ಇದು ಆಗ್ತಾ ಇಲ್ಲ ಅಷ್ಟೊಂದು ಬೇರೆ. ಇದು ನನಗೆ ಫುಲ್ ಡಾರ್ಕ್ ಬರಬೇಕದು. ನಿನ್ನ ಹತ್ರ ಒಂದು ಪ್ರಾಡಕ್ಟ್ ಇಲ್ಲ? ಯಾವ ಪ್ರಾಡಕ್ಟ್ ಬೇಕು ನಿಮಗೆ? ನಂಗೆ ಈ ಥರ ಇದು ದಪ್ಪದ್ದು ಬರುತ್ತೆ ಗೊತ್ತಾ? ಇದು ಕನ್ಸೀಲರು ದಪ್ಪ ಬರುತ್ತೆ ಗೊತ್ತಾ ನಿಮ್ಗೆ? ಒಂದ್ಸಲ ಅದಿಲ್ಲ ಸರಿ ಆಗ್ತಿದೆ, ಬೇರೆ ಯಾವುದಿಲ್ಲ. ಸರಿ, ಇದನ್ನ ಹಾಕ್ತೀನಿ. ಇದೇ ಬಡೆ ಅಲ್ಲಿ ಇದೆ ಪಕ್ಕನಾ? ಇಲ್ಲ ಕಾಣಿಸಲ್ಲ ನೋಡಿ. ಇಲ್ಲಿ ಹೆಲ್ಪ್ ಮಾಡ್ಲಾ ಗೈಸ್? ಬರೀ ಒಂದು ತೋರಿಸ್ತೀನಿ. ಇದಾ? ಓ ಕರೆಕ್ಟ್ ಇದೆ. ಬಟ್ ಇಷ್ಟು ಚಿಕ್ಕದಿದೆ. ತೋರಿಸು. ಅದಷ್ಟು ಚಿಕ್ಕದು ಸಾಕು. ಪ್ಲಸ್ ದಿಸ್ ಇಸ್ ಸೋ ಎಕ್ಸ್ಪೆನ್ಸಿವ್, ಗೈಸ್. ಏನು ಗೊತ್ತಾ, ಇವನ್ ಬಡೆ ಬೇರೆಯವ್ರ ವಿಡಿಯೋಸಲ್ಲಿ, ಅವನ ವಿಡಿಯೋಸಲ್ಲಿ ಫುಲ್ ರೆಡಿಯಾಗಿ ಚೆನ್ನಾಗಿ ಬರ್ತಾನೆ, ಆಯ್ತಾ? ನನ್ನ ವಿಡಿಯೋ ಅಲ್ಲಿ ರೆಡಿ ಆಗು ಅಂದರೆ ಕರೆಕ್ಟ್ ಗೈಸ್. ಬ್ಲೆಂಡರ್ ಯೂಸ್ ಮಾಡ್ದೆ, ಡೈರೆಕ್ಟ್ಲಿ ಅದ್ರೊಳಗಡೆ ಹಾಕ್ಬಿಟ್ಟ.
ನಾನು ಪರವಾಗಿಲ್ಲ ಏನು ಮಾಡ್ಬೇಕು ಆಮೇಲೆ ಡೀಲ್ ವಿತ್ ಇಟ್ ಕೈಯಿಂದ ಎಲ್ಲ ಉಜ್ಬೇಡ ಒಡೆ. ಸರಿ ನನ್ನ ವಿಡಿಯೋ ಅಲ್ಲಿ ರೆಡಿ ಆಗ್ಬಿಟ್ಟು ಬಾ ಅಂದರೆ ಬೇಡ, ನಿನ್ನ ವಿಡಿಯೋ ಅಲ್ಲಿ ನಾನು ಹೈಲೈಟ್ ಆಗಿಬಿಡ್ತೀನಿ ಚೆನ್ನಾಗಿ ಕಾಣಿಸಿದ್ರೆ, ಅದಕ್ಕೆ ರೆಡಿ ಆಗಲ್ಲ ಅಂತೆ. ಇವಾಗ ನೋಡು ಅಲ್ಲೆಲ್ಲ ಸೊ ಕಾಲ್ ಆಲ್ ಕ್ಯೂಟ್ ಗರ್ಲ್ಸ್ ಆರ್ ನಾಟ್ ಲುಕಿಂಗ್ ಅಟ್ ಮೀ. ನಿನ್ನ ನೋಡ್ತಾಯಿಲ್ಲ, ಅವ್ರು ನನ್ನ ನೋಡ್ತಾ ಇದ್ದಾರೆ. ಸೊ ಅವ್ರನ್ನ ಅಟ್ರಾಕ್ಟ್ ಮಾಡಬಾರ್ದು ಅಂತ ಜಾಸ್ತಿ ಚೆನ್ನಾಗಿ ಹೊಡೆತು. ದೊಡ್ಡ ನಮಸ್ಕಾರ. ಬ್ರಷಿಂದ ಅಪ್ಲೈ ಮಾಡಿ ಆಮೇಲೆ ಬ್ಲೆಂಡರ್ ಫೇಸ್ ಮೇಲೆ ಯೂಸ್ ಮಾಡೋದು. ಇದಕ್ಕೆ ಯಾಕೆ 1,000 ರೂಪಾಯಿ? ಹ್ಯಾವ್ ಸೀನ್ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಮೇಕಪ್ ಮಾಡ್ತಾರೆ ಅಂತ, ಮೇಕಪ್ ಇದರೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ. ಹಿಂಗೆ ಉಜ್ಜಿಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹೊಡಿತಾರೆ. ನಾನು ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇಲ್ಲೊಂದು ಮೋಲ್ ಇದೆ, ಅದನ್ನು ಕವರ್ ಮಾಡ್ತೀನಿ ನೋಡಿ. ಅದು ಸಿ ದಿಸ್ ಇಸ್ ರಾಂಗ್ ಅಬೌಟ್ ಮೇಕಪ್. ಮೋಲ್ ಎಲ್ಲ ದೇರ್ ನ್ಯಾಚುರಲ್ ಬ್ಯೂಟಿ ಮಾರ್ಕ್ಸ್, ಅದನ್ನು ಕವರ್ ಮಾಡಬಾರ್ದು. ಇಷ್ಟು ದೊಡ್ಡ ಮೋಲ್ ಇದ್ರೆ, ಅಷ್ಟು ದೊಡ್ಡ ಮೋಲ್ ಇದ್ರೇನು ಅಷ್ಟೇ ಎಂಬ್ರೇಸ್ ಮಾಡ್ಬೇಕು ಅದನ್ನು. ಅದಕ್ಕಿನ್ನೂ ಬ್ಲ್ಯಾಕ್ ಪೇಂಟ್ ಹೊಡೆದು ಜಾಸ್ತಿ ಮಾಡಬೇಕು. ಎಲ್ಲವಡೆ ನೀನು ಕಲ್ತ್ಕೊಂಡು ಬಂದಿದ್ದೆಲ್ಲ? ಆನೆಸ್ಟಾಗಿ ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ರೋಡಿಗೆ ಒಬ್ಬೊಬ್ಬರು ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ, ಐ ನಾಟ್ ರಾಂಗ್. ಸೊ ಅವ್ರ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನಮಗೆ, ಅವ್ರು ನೋಡಿ ನೋಡಿ ನಾವು ಕಲ್ತಿರೋದು. ಸೊ ಒಬ್ರೊಬ್ರಿಂದ ಒಂದೊಂದು ಟೆಕ್ನಿಕ್ ಕಲ್ತ್ಕೊಂಡಿದ್ಯಾ? ಸರಿ ಸರಿ ಮಾಡ್ಬೇಕು. ಇವಾಗ ನಾವು ಶೇರ್ ಮಾಡ್ಬೇಕಾರೆ ಅವ್ನು ಹಿಂಗಂದ್ರೆ ಹಿಂಗೆ ಕೊಡ್ತೀವಿ ನಾವು, ಇಲ್ಲಿ ಮಾಡಪ್ಪ ಹಂಗೆ ಮಾಡ್ಬೇಕಾದ್ರೆ ತಿರ್ಗ್ಬೇಕು ನೀನು ಕಡೆ ಹಂಗೆ, ಆಯ್ತಾ? ಸಾರಿ ನಾವು ಮೆನ್ ಸೋ ಸಿಂಪಲ್ ಪಾ. ನಾವು ಶೇವ್ ಮಾಡ್ಬೇಕಾದ್ರೆ ಹುಡುಗ ನೋಡಿದ್ರೆ ಗೊತ್ತಾಗ್ತಿರುತ್ತೆ ಅವ್ರಿಗೆ. ನಾವು ಹಿಂಗೆ ಮಾಡ್ಬೇಕು, ಈ ಕಡೆ ಬರ್ಬೇಕಾದ್ರೆ ಹಿಂಗೆ ತಿರ್ಗ್ತೀವಿ ನಾವು, ಮಾಡಪ್ಪ ಹಿಂಗೆ ಅಂತ ಹಿಂಗೆ ಅಂತೀವಿ, ಹಿಂಗೆ ಮಾಡಪ್ಪ ಹಿಂಗೆಲ್ಲ ಅಂತೀವಿ. ಸೊ ಹಂಗೆ ನೀವು ಹೆಲ್ಪ್ ಮಾಡಬೇಕು. ನೀವು ಹೇಳಬೇಕು, ನಮ್ಗೇನು ಗೊತ್ತು ನಿನ್ನ ನೆಕ್ಸ್ಟ್ ಸ್ಟೆಪ್ ಏನು ಅಂತ. ನಮ್ಮ ಕಡೆ ಹೇಳ್ಬಿಟ್ಟು ನೆಕ್ಸ್ಟ್ ಇದು ಮಾಡ್ಬಿಟ್ಟು ಇವಾಗ ಮತ್ತೆ ಬ್ಲೆಂಡರು. ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ನೀವು ನೋಡ್ಕೊಳ್ಳಿ, ಫೇಸ್ ಎಷ್ಟು ಮುಖ್ಯನೋ ಕತ್ತಿಗೂ ಅಷ್ಟೇ ಮುಖ್ಯ. ಆಮೇಲೆ ಕತ್ತಿಗೆ ಆಮೇಲೆ ಮಾಡ್ತೀನಿ. ವಡೆ ಹೆಂಗ್ ಗೊತ್ತು ವಡೆ ನಿನ್ಗೆ? ಇದೊಂದು ಕರೆಕ್ಟಾಗಿ ಹೇಳಿದ್ಯಾ? ಎಸ್. ಹೆಂಗ್ ಗೊತ್ತು ನಿಂಗಿದು? ರೀಲ್ಸಲ್ಲಿ ನೋಡಿದ್ಯಾ? ವಡೆ ಉಜ್ಜಬಾರ್ದು ವಡೆ. ಹಂಗೆ ನಗ್ತಾರೆ ಅಲ್ಗೆಲ್ಲ ಆಗುತ್ತೆ. ಸೊ ಬ್ಲಷ್ ಬೇಸಿಕಲಿ ಏನಂದರೆ, ಹುಡುಗಿರು ಯಾರು ಹುಡುಗನ ನೋಡಿದಾಗ ನಾಚ್ಕೊಳ್ಳೋದು ಬ್ಲಷ್ ಅಂತ ಅರ್ಥ. ನಾಚ್ಕೊಂಡಾಗ ಇದೆರಡು ಮೇಲೆ ಬರುತ್ತೆ, ಆಯ್ತಾ? ಇಲ್ಲಿ ಬ್ಲಷ್ ಆಗಬೇಕು, ನಾಚ್ಕೊಳ್ಳೋ ಥರ ಕಾಣಬೇಕು. ಅದೇನು ಮಾಡ್ತಾರೆ ಇವರು, ಆರ್ಟಿಫಿಷಿಯಲ್ಗಳೇ ಹಾಕೊಂಡು ನಾನು ನೋಡಿದ ತಕ್ಷಣ ಬ್ಲಷ್ ಆಗಿದೆ ಸುಳ್ಳು ಹೇಳ್ತಾರೆ. ಏನು ನೋಡಿ ಎಷ್ಟು ನಾಲೆಜ್ ಇದೆ. ಐ ಡಿಡ್ ನಾಟ್ ಬ್ಲಷ್. ಈಗ ನಾನು ಹೊಸ್ದಾಗಿ ಒಂದು ಇನ್ವೆಂಟ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಬ್ಲಷ್ ಇಲ್ಲ ಹಾಕ್ತಾರೆ ಅಲ್ವಾ? ಫುಲ್ಲಾ? ಇರಮ್ಮ ಒಂದು ನಿಮಿಷ, ಫುಲ್ ಕೆನೆ ತೋರ್ಸಮ್ಮ. ಸಾರಿ ಇಲ್ಲಿ ಬ್ಲಷ್ ಆದ್ರೂ ಇಷ್ಟನೇ, ಸ್ವಲ್ಪ ಲೈಟ್. ಯಾ ಚೆನ್ನಾಗಿ ಕಾಣುತ್ತೆ ನೋಡೆ. ಆಮೇಲೆ ಸ್ವಲ್ಪ ಇಲ್ಲಿ ಬ್ಲಷ್ ಆಗುತ್ತೆ, ಜೋಕರ್ ಮಾಡಿಡ್ತೀಯಾ? ಇದಾದ್ಮೇಲೆ ಒಂದು ರೇಂಜಿಗೆ ಬಂತು, ಆಯ್ತಾ? ಇದು ಇಲ್ಲೆಲ್ಲ ಕಾಣ್ತಾ ಇದೆ, ಕಾಣ್ತಾ ಇದೆ. ಇವಾಗ ಲಿಪ್ಸ್ಟಿಕ್ ಹಾಕ್ಬೇಕು. ಸೊ ಇಟ್ ಸೇಸ್ 01 ಕ್ಯೂಟ್ ನ್ಯೂಡ್. ನ್ಯೂಡಲ್ಲೂ ಕ್ಯೂಟ್ ಆಗಿರೋದು ಗೊತ್ತಾಗಿದೆ ನನಗೆ. ಇಟ್ ಶುಡ್ ಬಿ ಹಾಟ್ ನ್ಯೂಡ್. Oh my god, guys, he's not my friend, okay? He's not my friend. Okay. ಇದು ಡೈರೆಕ್ಟ್ಲಿ ಹಾಕ್ಬಿಡ್ತೀಯಾ? ಇದು ಬ್ರಷ್ ಇದು? ಡೇಟಾ ಹಾಕೋದು ಬಿಲ್ ಮಾಡೋದಾ? ಇಲ್ಲ ನಂಗೆ ಈ ಥರ ಬರಲ್ಲ. ಲಿಪ್ಸ್ಟಿಕ್ ಥರ ಕೊಡಮ್ಮ ನೀನು. ಓ ಗುರು, ಏನು ಗುರು, ಕೆಂಪಾದವೋ ಎಲ್ಲ ಕೆಂಪಾದವೋ. ಏನು ಮಾಡ್ಬೇಕು? ಲಿಪ್ಸ್ ಏನು ಮಾಡಬೇಕು? ನಾನು ಫಸ್ಟ್ ಹಿಂಗೆ ಹಾಕ್ತೀನಿ. ವಾಚ್ ನಾ. ಓಕೆ, ನಾನೀಗ ಫಸ್ಟ್ ಹಿಂಗೆ ಹಾಕ್ತೀನಿ, ನೀನು ಮಾಡ್ಕೊಬೇಕು. ಅದೇ ಹೆಣ್ಮಕ್ಳು ರೀಲ್ಸ್ ನೋಡಿ ವೈರಲ್ ಎಲ್ಲೋ ನಿಂಗೆ ಹೆಲ್ಪ್ ಆಗ್ತದೆ. ನೋಡಿ ಮುರಿಬೇಡ, ಅದನ್ನ ಚಿಕ್ಕದ್ ಮಾಡು. ಇವಾಗ ನಿಂಗೆ ಲಿಪ್ಸು ದಪ್ಪ ಕಾಣಿಸ್ಬೇಕಾ ಸಣ್ಣ ಕಾಣಬೇಕು? ನನ್ನ ಲಿಪ್ಸ್ ಹೆಂಗಿದೆ ಹಂಗೆ ಕಾಣಿಸ್ಬೇಕು. ಸೊ ಗೈಸ್, ನಿಮಗೆ ದಪ್ಪ ಕಾಣಬೇಕು ಅಂದರೆ there is one more technique. ಹಲ್ಗೆ ಹಚ್ಚಿದೆ ಇಲ್ಲ. ಈಗ ಹಿಂಗೆ ಹೆಂಗೆ ಅಲ್ಲಿ ತೋರಿಸು. ಹಿಂಗ ಓಕೆನಾ? ಇನ್ನ ಮಾಡ್ಬೇಕಾ? ತೋರಿಸು. ಇಲ್ಲೆಲ್ಲ ಬಾರ್ಡ್ರ್ಗಳು ಬಂದ್ಬಿಟ್ಟಿದೆ. ಏಯ್, ನೀನು ಬಾರ್ಡ್ರ್ಗಳಿಗೆಲ್ಲ ಮಾಡ್ಕೊಂಡಿದ್ಯಾ? ನೀನು ಮಾಡೋದೆ ಮಾಡಿದೆ ಬಡೆ. ಓ, ಬಾರ್ಡರ್ ಕೆಳಗೆಲ್ಲ ಬಂತು. ಒರ್ಸ್ತೀನಿ ತಾನು. ಬಾರ್ಡರ್ ಅಂತ? ಹ್ಞೂ. ಹಲ್ಗಾಗಿದ್ಯಾ? ಹಲ್ಲು? ಇಲ್ಲ ಇಲ್ಲ ಇಲ್ಲ, ನಿನ್ನ ಹಲ್ಲಿಗೆ ಹಚ್ಚಿದ ನಂಗೆ ಫೀಲ್ ಆಯಿತು. ಇಲ್ಲ ಇಲ್ಲ, ಹಲ್ಲು ಆಗಿಲ್ಲ, ಎಲ್ಲ ಸ್ವಲ್ಪ ಆಗಿದೆ. ಇಲ್ಲಿ ಬಾರ್ಡರ್ ಕೆಳಗೆ ಬಂದಿದೆ, ಸ್ವಲ್ಪ ಟಿಶ್ಯೂ ಒರೆಸ್ತೀನಿ ಇಲ್ಲಿ. ಹಾಂ. ಸೊ ಇವಾಗ ಯೂಶಲಿ ನಿಮಗೆ ಲಿಪ್ಸಿಂಗ್ ಇರುತ್ತೆ. ಚಿಕ್ಕ ಲಿಪ್ಸ್ ಇರೋರಿಗೆ ಸ್ವಲ್ಪ ನಾವು ಕೆಳವರೆಗೂ ಮಾಡಿದ್ರೆ ಲಿಪ್ಸ್ಟಿಕ್ ಆಗಿರೋ ದಪ್ಪ ಕಾಣುತ್ತೆ.
ಅದಕ್ಕೆ ಒಂಥರ ಪೆನ್ಸಿಲ್ ಥರ ಇರುತ್ತೆ, ಅದನ್ನ ಯೂಸ್ ಮಾಡಬೇಕು. ನಾನು ನೋಡಿದ್ದೀನಿ, ಆದರೆ ಹಿಂಗೆ ಪೆನ್ಸಿಲ್ ಥರ ಹಿಂಗೆ ಬರೆದ್ಬಿಟ್ಟು ಕೆಳಗೆ ಮಾಡಿದ್ರೆ ದೊಡ್ಡದಾಗುತ್ತೆ. ಒಡೇ ನೀನು ಇನ್ಸ್ಟಾಗ್ರಾಮಲ್ಲಿ ಹೆಣ್ಮಕ್ಳ ರೀಲ್ಸ್ ನೋಡಿ ಫುಲ್ ಏನೋ ಒಂದು ಯೂಸ್ ಆಗಿದೆ. ನೈಸ್. ಯಾಕೋ ಲಿಪ್ಸ್ಟಿಕ್ನ ಕೆಂಪಾಗಿಲ್ಲ, ಕುಂತಲ್ಲಿ ಕೆಂಪು ಮಾಡೋಣ. ಕೆಂಪಾದವೋ ಎಲ್ಲ ಕೆಂಪಾದವೋ, ನೀನು ಎಲ್ಲ ಮಾಡ್ಕೊಂಬಿಡ ಆಯ್ತಾ. ನಾನು ನಿಧಾನಕ್ಕೆ ಮಾಡಿದ್ದು. ಡೋಂಟ್ ಕ್ರಾಸ್ ದ ಬಾರ್ಡರ್. ಈಗ ಅನ್ಬೇಕಾ ಹಿಂಗ ನಗ್ಬೇಡ, ಇನ್ನು ಕೆಂಪಾಗಬೇಕು. ಅದಕ್ಕೆ ಇರಮ್ಮ ಇಲ್ಲಿ ಸೈಡಲ್ಲಿ ಹಾಕೇ ಇಲ್ಲ. ಛೇ ಇರಮ್ಮ, ನೆಕ್ಸ್ಟ್ ಲೆವೆಲ್ ನೋಡು. ಇದು ಲಿಪ್ಸ್ ಮೇಲೆ ಈ ಚಿನ್ಕ ಮಿನ್ಕ ಬರ್ತದೆ, ಅದಕ್ಕದಿಲ್ವಾ? ಇದೆಯಾ? ಇಲ್ಲ ತಂದಿಲ್ಲ. ಗ್ಲಾಸ್ ಲಿಪ್ ಗ್ಲಾಸ್ ಬರುತ್ತಲ್ಲ, ಟ್ರಾನ್ಸ್ಪರೆಂಟ್ ಕಲರ್. ನೋ ಐ ಡಿಡ್ಂಟ್ ಗೆಟ್ ಇಟ್. ಇವಾಗ ಅಷ್ಟೆಲ್ಲ ನಿನ್ಗೆ ಗೊತ್ತಿದೆ ಅಂತ ಗೊತ್ತಿದ್ರೆ ನಾನು ಫುಲ್ ನನ್ನ ಮೇಕಪ್ ಸೆಟ್ಟೇ ತರ್ತಿದ್ದೆ. ಇವಾಗ ಡೀಟೇಲಿಂಗು, ಇವಾಗ ಚಿತ್ರೆಲ್ಲ ಬಿಡಿಸಿದ್ಮೇಲೆ ಲಾಸ್ಟಲ್ಲಿ ಬಾರ್ಡರ್ ಹಾಕ್ತಿರಲ್ಲ, ಇವಾಗ ಹಂಗೆ ಬಾರ್ಡರ್ ಹಾಕ್ಬೇಕು. ಇಲ್ಲಿ ಕೊಡು, ಕಾಜಲ್ ಕೊಡು, ಪೆನ್ಸಿಲ್ ಕೊಡಿ, ಒಂದು ಕೊಡು. ಪೆನ್ಸಿಲಾ? ಐಬ್ರೋ ಪೆನ್ಸಿಲ್ ಇದು. ಇದು ಐಬ್ರೋ ತಾನೆ? ಇದಕ್ಕೆ ನಾವು ಆ್ಯಕ್ಚುಲಿ ಹಿಂಗೆ ಬರಿಬೇಕಿಲ್ಲಿ, ಕೂದಲಿಲ್ಲ ಅವಳಿಗಲ್ಲಿ. ಗೈಸ್ ನಂಗೆ ಚಿಕ್ಕೋಳಿರ ಅಲ್ಲಾಡ್ಸೆ ಹೋಯ್ತಲ್ಲಿ, ಹಂಗೆಲ್ಲ ಅಲ್ಲಾಡಿಸ್ಬಾರ್ದು. ಗೈಸ್ ಚಿಕ್ಕೋಳಿರ್ಬೇಕಾದ್ರೆ ನಂಗೆ ಅಲ್ಲಿ ಗಾಯ ಆಗಿ ಸ್ಟಿಚ್ ಮಾರ್ಕ್ ಆಗಿದೆ, ಅದಕ್ಕೆ ಅಲ್ಲಿ ಕೂದಲು ಬೆಳೆಯಲ್ಲ. ಹೆಂಗಿದೆ? ನೈಸ್ ನೈಸ್, ಚೆನ್ನಾಗಿದೆ. ಇವಾಗ ಇದು ಕಣ್ಣಿಂಗ್ ಹಾಕೋದಿಂಗೆ ಮಸ್ಕಾರ ಎಲ್ಲಿದೆ ಅದು? ಹುಡ್ಕೋ, ತೋರ್ಸಲ್ ತೋರ್ಸು. ಇರಮ್ಮ, ಕಾಜಲ್ ನನ್ನ ಐಬ್ರೋಸ್ ಮೇಲೆ ಹಾಕ್ತಿದ್ಯಾ? ಇದು ಕಾಜಲ್ಲ ಇದು? ಓ ಇದು ಹಿಂಗೆ ಹಾಕೋದು. ಕರೆಕ್ಟ್, ಸಾರಿ ಮೈ ಬ್ಯಾಡ್. ಕಣ್ಮುಚ್ಬೇಕಂಗೆ. ಓಕೆ ಸರಿ, ಇರಪ್ಪ. ಫಸ್ಟ್ ಮೇಲೆ ಹಾಕ್ಬೇಕಲ್ಲ? ಕೆಳಗೆ ಹಾಕಬೇಡ, ಬರೀ ಮೇಲೆ ಮಾತ್ರನಾ? ಏನಾಯ್ತು? ಐ ಲೈನರೇ ಬೇಡ ಗುರು, ಕೆಳಗೊಂದು ಲೈನ್ ಮೇಲೊಂದು ಆಗೋಯ್ತು. ಹಂಗಿರಮ್ಮ, ಹಂಗೆ ಇದ್ದೀನಿ. ಇರಪ್ಪ ನಿಮಿಷ. ಸ್ವಲ್ಪ ಇದು ಬಿಗಿನರ್ಸ್ ಈ ತರ ಮಿಸ್ಟೇಕ್ ಮಾಡಬೇಡಿ ಅಂತ. ಅದೊಂದು ಪರವಾಗಿಲ್ಲ, ತೆಗಿಲ್ಲ. ನೋಡಿ ನಿಧಾನಕ್ಕೆ ತೆಗಿತಾ ಇದೀನಿ. ಸರಿ, ಅದು ಕಣ್ಣೊಂದು ಸ್ವಲ್ಪ ಮಿಸ್ಟೇಕ್ ಆಯ್ತು. ಒಂದೊಂದಿದೆ ಅಲ್ಲ ಬಡೆ. ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ಇದು ನೋಡಿರೋದು, ಆ ಸೆಟ್ಟಿಂಗ್ ಸ್ಪ್ರೇ ತಂದಿಲ್ಲ. ಈ ಮೇಕಪ್ ನಾನು ಸೆಟ್ ಮಾಡ್ತೀನಿ, ನಾನು ವಾಶ್ ಮಾಡ್ತೀನಿ ಇದಾದ್ಮೇಲೆ. ಯಾಕೆ ಅಂದ್ರೆ ನೋಡು, ಈ ಮೇಕಪ್ ಹಾಕೊಂಡು ನಾನು ಆಚೆ ಓಡಾಡ್ಬೇಕಾ? ಏನು ಇಲ್ಲ, ಇದಕ್ಕೆ ಫುಲ್ ಬಾಡ್ಲಿ ಆಗಿದೆ. ಇದು ಮಾಡಿ ಹೋಗಿದೆ ಬಡೆ. ಒಂದು ಮಿಸ್ಟೇಕ್ ಇದೆ, ಅದನ್ನ ನಾನು ಅಕ್ನಾಲೇಜ್ ಮಾಡ್ಕೋತೀನಿ. ಐ ಲೈನರ್ ಸ್ವಲ್ಪ ಸರಿ ಹಾಕಕ್ಕೆ ಬರಲಿಲ್ಲ ನನಗೆ, ಬಿಕಾಸ್ ಅಫ್ಕೋರ್ಸ್ ಇಟ್ಸ್ ನೀಡ್ ಸಮ್ ಸಾರ್ಟ್ ಆಫ್ ಏನೋ ಒಂಥರ ಇದು ಕೈ ನಡಗಬಾರ್ದು ಜಾಸ್ತಿ. ಇಟ್ ಶುಡ್ ಬಿ ಲೈಕ್ ವೆರಿ ಸ್ಟಿಲ್. ಆಯ್ತಾ ಎಲ್ಲ? ಆಯ್ತು ಅಷ್ಟೇ. ನಿಂಗೆ ಇದು ಬೇಡವಾ? ಏನು? ಚಿನ್ಕ ಮಿನ್ಕ. ಅಯ್ಯೋ ಸರಿ ಮರ್ತ್ಬಿಟ್ಟೆ ನಾನು. ಚಿನ್ಕ ಮಿನ್ಕ ಇಂಪಾರ್ಟೆಂಟ್, ಲಾಸ್ಟ್ ಪಾಯಿಂಟ್. ಫುಲ್ ಚೀಕ್ಸ್ ಮೇಲೆ ಹಾಕ್ತಿದ್ಯಾ? ಹಂಗೆ ಮಿನ್ಕ ಎಲ್ಲೆಲ್ಲಿ ಮಿನ್ಕ ಕಾಣ್ಬೇಕು ಅಲ್ಲಲ್ಲಿ. ಇಲ್ಲ ಮಿನ್ಕ ಓಕೆ. ಫುಲ್ ಫೇಸ್ ಏನಿಲ್ಲ, ಸ್ವಲ್ಪ ಅಷ್ಟು ನಾನು ಜಾಸ್ತಿ ಹಾಕಿಲ್ಲ ನೋಡಿ. ಸಿ ಓಕೆ, ಸಿ ಆಲ್ಮೋಸ್ಟ್ ಡನ್ ಗಾಯ್. ಸೊ ಐ ಅಗ್ರಿ. ಸ್ವಲ್ಪ ಐ ಲೈನರ್ ಮೇಲೆ ತಗೊಂತ ಬಾತ್ರೂಮ. ಸೊ ಐ ಅಗ್ರಿ, ಸ್ವಲ್ಪ ಈ ಐ ಲೈನರ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಅದರ್ವೈಸ್ ಐ ಥಿಂಕ್ ಐ ಹ್ಯಾವ್ ಮೇಡ್ ಇಟ್ ಟು ಲುಕ್ ಗುಡ್. ನನ್ನ ಔಟ್ ಆಫ್ 10 ನಾನು ರೇಟಿಂಗ್ ಕೊಟ್ಕೊಳ್ಳೋದು 9.75. 0.25 ಏನಕ್ಕೆ ಅಂದರೆ ಅದು ಐ ಲೈನರ್ ಮಿಸ್ ಆಗಿದ್ದರಿಂದ ಸ್ವಲ್ಪ, ಅದಕ್ಕೆ ನಾನು 0.5 ಮಾರ್ಕ್ಸ್ ನಾನು ಕಳ್ಕೊತೀನಿ. ಸೊ ನೀವೆಷ್ಟು ಔಟ್ ಆಫ್ 10 ರೇಟಿಂಗ್ ಕೊಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. ಅಷ್ಟೇ, 0.25 ಲೈನರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಇಲ್ಲಿ ಮೇಲೆ ನೋಡಿ, ಸ್ವಲ್ಪ ಹಿಂಗೆ ಅಂತ ಕಣ್ಮುಚ್ಚು, ಇಲ್ಲೆಲ್ಲ ಆಗ್ಬಿಟ್ಟಿದೆ ಮೇಲೆ. ಹತ್ರ ಬಾಮ್ಮ, ಕಣ್ಮುಚ್ಚು. ಇಲ್ಲಿ ಸ್ವಲ್ಪ ಮೇಲೆ ಆಗ್ಬಿಟ್ಟಿದೆ ಇಲ್ಲಿ, ಆಯಿತಾ? ಸ್ವಲ್ಪ ಹಂಗೆ ಆಗಿಬಿಟ್ಟಿದೆ. ಅದರ್ವೈಸ್ ನಾನೇ ಮಾರ್ಕ್ಸ್ ಕೊಡ್ಕೊತೀನಿ. ಔಟ್ ಆಫ್ 10 9.75. 0.25 ಬೀಯಿಂಗ್ ವೆರಿ ಜನರಸ್. ತುಂಬ ಒಳ್ಳೆ ಜನರಸ್ ಆಗಿ ನಾನು
0.25 ಮಾರ್ಕ್ಸ್ ನಾನೇ ಕಳ್ಕೊಂಡು ಅದು ಐಲೈನರ್ ಮಾಡ್ಕೊಂಡಿನಿ. ಅದರ್ವೈಸ್ ಟಾಪ್ ನಚ್. ಹಿಂಗೆ ಹೋಗ್ಬಿಟ್ರೆ ಎಲ್ಲ ಹುಡುಗರು ಬಿದ್ದೋಗ್ಬಿಡ್ತಾರೆ ಬೆಂಗಳೂರಲ್ಲಿ. ಎಲ್ಲ ಹುಡುಗರು ಇವ್ನಿಗೆ ಏನೂ ಬರಲ್ಲ ಅಂದ್ಕೊಂಡೆ, ಏನೋ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊಂಡು ಏನೋ ಕಲ್ತ್ಕೊಂಡಿದ್ದಾನೆ. ಓಕೆ, ಸ್ಟೆಪ್ಸ್ ಎಲ್ಲ ಮಾಡಿದ ತಪ್ಪು, ಕರೆಕ್ಟ್ ಆರ್ಡ್ರಲ್ಲಿ ಮಾಡಿಲ್ಲ ಅವನೇನು. ಅಪ್ಲಿಕೇಶನ್ ಟೆಕ್ನಿಕ್ ತಪ್ಪು, ಎಲ್ಲ ಒತ್ತಿ ಎಲ್ಲೆಲ್ಲೂ ಮಾಡಿದ್ದಾನೆ. ಬ್ಲಷ್ ಫುಲ್ ಚೀಕಿಗೆ ಹಾಕಿದ್ದಾನೆ, ಹೈಲೈಟರ್ ಫುಲ್ ಚೀಕಿಗೆ ಹಾಕಿದ್ದಾನೆ, ಮಸ್ಕರ ಈ ಡ್ರಾಯಿಂಗ್ ಪೆನ್ಸಿಲಿಂದ ಕಲರ್ ಮಾಡೋದಾರೆ ಹಿಂಗೆ ಕಲರ್ ಮಾಡಿದ್ದಾನೆ. ಲಿಪ್ಸ್ಟಿಕ್ ಒಂದು ಓಕೆ ನೈಸ್, ಲಿಪ್ ಲೈನರ್ ನಾಲೆಡ್ಜ್ ಎಲ್ಲ ಇದೆ ಅವನಿಗೆ, ನಾಟ್ ಬ್ಯಾಡ್. ಸೊ ನಾನು ಇವನಿಗೆ 10 ಒಳಗಡೆ 0.25 ಕೊಡ್ತೀನಿ. ನಿಂದು 9.75, ನಾನು 0.25 ಸೇರಿಸ್ಕೊ 10. No, but like I honestly appreciate your effort. Vade super vade neenu actually ನೀನು ಎಷ್ಟು ಸ್ಮಾರ್ಟ್ ಅಂದ್ರೆ ಅವ್ನು ಕಾಮನ್ ಸೆನ್ಸ್ ಯೂಸ್ ಮಾಡಿಬಿಟ್ಟು ಅಟ್ಲೀಸ್ಟ್ ಸ್ವಲ್ಪ ಏನೋ ಎಲ್ಲಿ ಹೋಗ್ಬೋದು ಏನಿರ್ಬೋದು ಕಲರ್ ಬೇಸಿಸ್ ಮೇಲೆಲ್ಲ ಮಾಡ್ದ. ಸೊ ಇಟ್ ವಾಸ್ ನೈಸ್. ನಿಮ್ಗೆ ಏನು ಅನಿಸ್ತು ಈ ಮೇಕಪ್ ಬಗ್ಗೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಸ್ಕಿನ್ಗೆ ಏನೂ ಆಗಿಲ್ಲ ಅಂದರೆ ಸಾಕು ಅಷ್ಟೇ. ಈಗ ನಾನು ಏನೇ ಕಮೆಂಟ್ ಪಾಸ್ ಮಾಡಿದ್ರೆಲ್ಲ ಫನ್ಗೋಸ್ಕರ. ಐ ನೋ ಮೇಕಪ್ ಮಾಡೋದು ಒಂದು ದೊಡ್ಡ ಕಲೆ, ಅದ ಕಲೆ ಎಲ್ರಿಗೂ ಬರಲ್ಲ. ಆ್ಯಂಡ್ ಇಫ್ ಯು ಹ್ಯಾವ್ ಇಟ್, ನಿಮಗೊಂದು ಸಲ್ಯೂಟ್. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.